दयापयोगे श्रीमञ्जुनाथनिकरा कुरुमङ्गलं मे फंक्षन स्टार्ट ಮಾಡಿ 954ನೆಯ ನಮ್ಮೂರು ನಮ್ಮ ಕೆರೆ ಹಸ್ತಾಂತರ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೆ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದೇನೆ. ಯಾವುದೇ ಒಂದು ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಬೇಕು ಅಂತಾದ್ರೆ ದೇವರ ಪ್ರಾರ್ಥನೆ ಅತ್ಯಗತ್ಯವಾಗಿರ್ತದೆ. ಆದ್ದರಿಂದ ಇದೀಗ ಪ್ರಾರ್ಥನೆ ಮಂಜುನಾಥ್ ಮೂರೂರು ಇವರಿಂದ. सूर्यकोटि समप्रभा निर्विघ्नो कुरु मे देवै
ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಶಂಭೋ ಗಿರೀಶ ಸುರಪೂಜಿತ ಕಾಮವೈರ್ಯೋ ಶಂಭೋ ಗಿರೀಶ ಸುರಪೂಜಿತ ಕಾಮವೈರ್ಯೋ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತೋಯ್ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತೋ ಧರ್ಮಸ್ಥಳೇಶ ಸಕಲೇಶ ದಯಾಪಯೋದೇ ಶ್ರೀಮಂಜುನಾಥ 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 ನಿತರಾಂ ಕುರು ಮಂಗಲಂ ಮೇ ಶ್ರೀಮಂಜುನಾಥ ನಿತರಾಂ ಕುರು ಮಂಗಲಂ ಮೇ ನಿತರಾಂ ಕುರು ಮಂಗಲಂ ಮುದ್ರಾಡಿ ಮೇಲ್ಬೆಟ್ಟು ಮದಗಕೆರೆ ಅಭಿವೃದ್ಧಿ ಸಮಿತಿ ಮುದ್ರಾಡಿ ಇವರ ಸಂಯುಕ್ತ ಆಶಯದಲ್ಲಿ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರ ಕೃಪಾಶೀರ್ವಾದಗಳೊಂದಿಗೆ 954ನೇ ನಮ್ಮೂರು ನಮ್ಮ ಕೆರೆ ಹಸ್ತಾಂತರದ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ಕೆರೆಯ ಗಂಗಾ ಪೂಜೆಯನ್ನ ನೆರವೇರಿಸಿ ಈಗ ನಾವು ಸಭಾ ಕಾರ್ಯಕ್ರಮದ ಹಸ್ತಿಲಲ್ಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ಶ್ರೀಯುತ ಮಂಜುನಾಥ್ ಪೂಜಾರಿ ಅಧ್ಯಕ್ಷರು ನಾರಾಯಣ ಗುರು ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಇವರಿಗೆ ಇಲ್ಲಿ ಸೇರಿರುವ ನಮ್ಮೆಲ್ಲರ ಪರವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತಗಳನ್ನ ಬಯಸ್ತಾ ಇದೆ. ಇವರಿಗೆ ಸನತ್ ಕುಮಾರ್
ಸುನಿಲ್ ಕುಮಾರ್ ಅಣ್ಣನವರಿಗೆ ನಾನು ಗೌರವಗಳನ್ನು ಸಲ್ಲಿಸುತ್ತಾ, ನಮ್ಮ ನಾರಾಯಣ ಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮಂಜುನಾಥ್ ಪೂಜಾರಿ ಅವರಿದ್ದಾರೆ, ನಮ್ಮ ಜನಜಾಗೃತಿ ವೇದಿಕೆಯ ನೀರೇ ಕೃಷ್ಣ ಶೆಟ್ಟರು ಇದ್ದಾರೆ. ಎಲ್ಲ ವೇದಿಕೆಯಲ್ಲಿರುವವರ ಹೆಸರನ್ನು ಕೂಗದೆ ಮಳೆ ಬರುವ ಸನ್ನಿವೇಶ ಇರುವ ಕಾರಣ ಚುಟುಕಾಗಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಲೇಬೇಕು. ಪೂಜ್ಯ ಕಾವಂದರ ಒಂದು ಪರಿಕಲ್ಪನೆ 2016ರಿಂದ ಈ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಗೊತ್ತಿರಲಿ, ನಮ್ಮ ಸಂಸ್ಥೆ 44 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರು ಕೂಡ ಈ ನಮ್ಮೂರು ನಮ್ಮ ಕೆರೆ ನಮ್ಮ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಸಂಸ್ಥೆ ಪಾದಾರ್ಪಣೆ ಮಾಡಿದಾಗ ಆ ಭಾಗದಲ್ಲಿ ಕಂಡಿರ್ತಕ್ಕಂಥ ಒಂದು ಬರಗಾಲವನ್ನು ಗುರುತಿಸಿ ಈ ಒಂದು ಕೆರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ. ಪ್ರಪ್ರಥಮದಲ್ಲಿ ಕಲಬುರಗಿಯಲ್ಲಿ ಗುಲ್ಬರ್ಗಾ ಜಿಲ್ಲೆಯ ಆಳಂದ ತಾಲೂಕು ಮತ್ತು ಧಾರವಾಡ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಈ 2 ಕೆರೆಗಳನ್ನು ಪ್ರಾಯೋಗಿಕವಾಗಿ ಅನುಷ್ಠಾನ ಮಾಡ್ತೀವಿ. ಭಾಳ ಚೆನ್ನಾಗಿ ಅದರ ಒಂದು ವಿನಿಯೋಗ ಆದ ಪರಿಣಾಮ ಅದನ್ನು ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡಿ ಪ್ರತಿ ವರ್ಷ 100 ಕೆರೆಗಳನ್ನು ಮಾಡಬೇಕನ್ನುವಂಥ ಚಿಂತನೆಯೊಂದಿಗೆ ಕಳೆದ 10 ವರ್ಷಗಳಲ್ಲಿ ಸುಮಾರು 953 ಕೆರೆಗಳು ಸಂಪೂರ್ಣಗೊಂಡು ಇದು 954ನೇ ಕೆರೆಯಾಗಿ ಈ ಭಾಗದಲ್ಲಿ ಅನುಷ್ಠಾನ ಆಗ್ತಾ ಇದೆ. ನಮಗೆಲ್ಲ ಗೊತ್ತಿರುವಂಗೆ ಇದಕ್ಕೆ ಸಣ್ಣ ಬಜೆಟ್ ಕ್ಷೇತ್ರದ ಪ್ರಸಾದ ಸಿಗುತ್ತೆ. ಸುಮಾರು 3.5 ಲಕ್ಷ ರೂಪಾಯಿ ನಮ್ಮ ಧರ್ಮಸ್ಥಳದ ಅನುದಾನ. ಆದರೆ ಇದನ್ನು ಮಣ್ಣನ್ನು ಹೂಳು ಸಾಗಿಸುವಂಥ ಕೆಲಸವನ್ನು ಇಲ್ಲಿಯ ಸ್ಥಳೀಯ ರೈತರು ಗಣ್ಯರೆಲ್ಲ ಸೇರಿ ಮಾಡಿದ್ದಾರೆ. ಸುಮಾರು 2.5 ಲಕ್ಷ, ಸುಮಾರು 5.5 ಲಕ್ಷ ರೂಪಾಯಿಗೆ ಈ ಕೆರೆಯ ಕೆಲಸ ಸಂಪೂರ್ಣವಾಗಿ ಆಗಿದೆ. ನಮಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೋಡಿದಾಗ ದೊಡ್ಡ ದೊಡ್ಡ ಕೆರೆಗಳು ಸಿಗ್ತವೆ. ಆದರೆ ನಮ್ಮ ಕರಾವಳಿ ತೀರದಲ್ಲಿ ಅತಿ ಸಣ್ಣ 1 ಎಕರೆ 2 ಎಕರೆ ಅಂತ ಕೆರೆಗಳು ಸಿಗೋದ್ರಿಂದ ನಾವು ಆ ಸಣ್ಣ ಕೆರೆಗಳನ್ನು ಉಳಿಸಬೇಕನ್ನುವಂಥದ್ದು. ಇವತ್ತು ಕರ್ನಾಟಕ ಸರ್ಕಾರದ ಕಂದಾಯ ಮಾಹಿತಿಯ ಪ್ರಕಾರ ಸುಮಾರು 40,000 ಕೆರೆಗಳಿವೆ ಅಂತ ಹೇಳ್ತಾರೆ. ಆದರೆ ಆ ಕೆರೆಗಳೆಲ್ಲ ಅವನತ್ಯತ್ತ ಸಾಗುತ್ತಿರುವ ಸನ್ನಿವೇಶದಲ್ಲಿ ಅದನ್ನು ಸರಿಪಡಿಸಬೇಕು, ಇರುವ ಕೆರೆಗಳನ್ನು ಉಳಿಸಬೇಕನ್ನುವಂಥ ಚಿಂತನೆಯೊಳಗೆ ಪೂಜ್ಯರು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ. ಜೊತೆಗೆ ಇದು ಗ್ರಾಮೀಣ ಸಹಭಾಗಿತ್ವ, ಅಂದರೆ ನಮ್ಮ ಊರಿನ ರೈತರು, ನಮ್ಮ ಊರಿನ ಗಣ್ಯರೆಲ್ಲ ಸೇರಿ ಈ ಒಂದು ಸಹಭಾಗಿತ್ವರೋದ್ರಿಂದ ಅತಿ ಕಡಿಮೆ ಖರ್ಚಿನಲ್ಲಿ ಕೆರೆ ಕೆಲಸಗಳಾಗ್ತಾ ಇದ್ದಾವೆ. ಇದಕ್ಕೆ ನಮ್ಮ ಈ ಭಾಗದ ಎಲ್ಲ ನಮ್ಮ ಈ ಒಂದು ಗ್ರಾಮದಲ್ಲಿ ಕೆಲಸ ಆಗಬೇಕಾದ್ರೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಕೆರೆ ಸಮಿತಿ ಇದೆ. ಈ ಕೆರೆ ಸಮಿತಿಯವರಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಜೊತೆಗೆ ಇಂಥ ಕಾರ್ಯಕ್ರಮಗಳಾದಾಗ ಎಲ್ಲರೂ ಸೇರಿ ನಾವು ಒಗ್ಗಟ್ಟಿನಿಂದ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ತಾರತಮ್ಯಗಳಿದ್ದರೂ ಕೂಡ ಈ ಊರಿನ ಅಭಿವೃದ್ಧಿ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಕೆಲಸಕ್ಕೆ ನಮಗೆ ಸಹಕಾರವನ್ನು ನಮ್ಮ ಬಾಹುಬಲಿ ಪಕ್ಕ ನಮ್ಮ ಸುನಿಲಣ್ಣವರು ನೋಡಿದ್ದಾರೆ. ಮೊನ್ನೆ 23 ಲಕ್ಷ ಅದಕ್ಕೆ ಸ್ಯಾಂಕ್ಷನ್ ಆಗಿ ಪ್ರಥಮ ಹಂತದ ಕಾಮಗಾರಿಯನ್ನು ನಾವು ಮಾಡೋದು, ಉಳಿದು ಮಿಕ್ಕಿದ್ದು ಶಾಸಕರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯ ಕೆಲಸಗಳಾದಾಗ ಇನ್ನಷ್ಟು ಕೆರೆಗಳು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳುತ್ತಾ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿನ ಇಂಥ ಕೆಲಸದಲ್ಲಿ ಎಲ್ಲರೂ ಕೈ ಜೋಡಿಸುವ 954 ಕೆರೆಗಳು ರಾಜ್ಯಾದ್ಯಂತ ಆಗಬೇಕಾದರೂ ಕೂಡ ಅಲ್ಲಿ ಎಲ್ಲಿಯ ಜನಪ್ರತಿನಿಧಿಗಳಿರ್ಬೋದು, ಅಲ್ಲಿಯ ಪಂಚಾಯತ್ ಪ್ರತಿನಿಧಿಗಳಿರ್ಬೋದು, ಅಲ್ಲಿಯ ಗ್ರಾಮಸ್ಥರಿರ್ಬೋದು, ಎಲ್ಲರೂ ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಇಂಥ ಕಾರ್ಯಕ್ರಮಗಳಲ್ಲಿ ಇನ್ನಷ್ಟು ನಮಗೆ ಸಹಕಾರ ಇರಲಿ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ ಹೆಚ್ಚಿಗೆ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪೂಜ್ಯ ಕಾವಂದರ ನೇತೃತ್ವದಲ್ಲಿ 16 ರೀತಿಯಾದಂಥ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನು ಈ ಪರಿಸರದಲ್ಲಿ ನಾವೆಲ್ಲರೂ ಕೂಡ ಒಟ್ಟು ಸೇರಿಕೊಂಡು ಮಾಡ್ತಾ ಬಂದಿದ್ದೇವೆ. ಇಂಥ ಒಂದು ಕೆರೆಯನ್ನು ಪುನರ್ ನಿರ್ಮಾಣ ಮಾಡೋದ್ರ ಮುಖಾಂತರ ಗ್ರಾಮದ ಜನರ ಸಹಕಾರವನ್ನು ತೆಗೆದುಕೊಂಡು ಇದನ್ನು ಇವತ್ತು ಹಸ್ತಾಂತರ ಮಾಡಿರುವಂಥದ್ದು ಸಂತೋಷದ ಸಂಗತಿ. ನಾನು ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಶಾಸಕನಾಗಿ ಸಲ್ಲಿಸ್ತೇನೆ. ಕೆರೆ ಪರಿಸರ ಇದನ್ನು ಕಾಪಾಡಿಕೊಳ್ಬೇಕಾಗಿರುವಂಥದ್ದು ನಮ್ಮೆಲ್ಲರದು ಕೂಡ ಕರ್ತವ್ಯ ಇದೆ. ಮುಂದಿನ ಭವಿಷ್ಯದ ಬದುಕಿಗೆ ಪರಿಸರ ಭಾಳ ಪ್ರಮುಖವಾಗಿರುವಂಥ ಸಂಗತಿ. ಈಗಾಗಲೇ ಉಲ್ಲೇಖ ಮಾಡಿದಂತೆ ನಾಗರಾಜ್ ಶೆಟ್ಟರು, ನಮ್ಮೂರಿನಲ್ಲಿ ಬೇರೆ ತಾಲೂಕುಗಳಂತೆ ಅಥವಾ ಬೇರೆ ಜಿಲ್ಲೆಗಳಂತೆ 100 ಎಕರೆಯ ಕೆರೆಗಳು ನಮ್ಮ 2-3 ಜಿಲ್ಲೆಗಳಲ್ಲಿ ಇಲ್ಲ. ನಮ್ಮಲ್ಲಿ ಭಾಳ ಗರಿಷ್ಠ ಅಂತಂದರೆ 5 ಎಕರೆ 10 ಎಕರೆ ಸಿಗ್ಬೋದು. ಮತ್ತು ಉಳಿದವೆಲ್ಲವೂ ಕೂಡ ಸಣ್ಣ ಸಣ್ಣ ಕೆರೆಗಳು. ಅದನ್ನು ಜಿಲ್ಲಾ ಪಂಚಾಯತಿಯಿಂದ ನಿರ್ವಹಣೆ ಮಾಡಲಿಕ್ಕಾಗಲ್ಲ, ಸಣ್ಣ ನೀರಾವರಿಯಿಂದ ನಿರ್ವಹಣೆ ಮಾಡಲಿಕ್ಕಾಗಲ್ಲ ಅನ್ನುವಂಥ ಮಾತುಗಳನ್ನು ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾವು ಕೇಳ್ತಾ ಬಂದಿದ್ದೇವೆ. ಗ್ರಾಮದ ಜನ ಇದಕ್ಕೆ ಸಹಕಾರವನ್ನು ಕೊಟ್ಟಾಗ, ಸಂಘ ಸಂಸ್ಥೆಗಳಿಗೆ ಸಹಕಾರವನ್ನು ಕೊಟ್ಟಾಗ ಮಾತ್ರ ಕೆರೆಯ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಈ ಹಿಂದೆ ನಾವು ವರಾಯಿ ಯೋಜನೆ ಅಡಿನಲ್ಲಿ ಮುದ್ರಾಡಿಯ ಮದಗ ಕೆರೆಯನ್ನು ಅಲ್ವಾ ಸಂತೋಷ್ ಶೆಟ್ಟರೆ, ಮದಗ ಕೆರೆಯನ್ನು ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದನ್ನು ಪುನರ್ ನಿರ್ಮಾಣ ಮಾಡಿದ ಕಾರ್ಯವನ್ನು ಮಾಡಿತ್ತು. ಸಾರ್ವಜನಿಕರು ಅದಕ್ಕೆ ಸಹಕಾರವನ್ನು ದೊಡ್ಡ ಪ್ರಮಾಣದಲ್ಲಿ ಪರಿಸರದಲ್ಲಿ ಮಾಡಿದರು. ಆ ವರ್ಷ ನಾವು ಕಾರ್ಕಳದಲ್ಲಿ 5 ಕೆರೆಗಳನ್ನು ತೆಗೆದುಕೊಂಡಿದ್ವಿ. ವರಂಗದ ಮದಗ ಕೆರೆ, ಇರ್ಗಾನದಲ್ಲಿ ರಸ್ತೆ ಬದಿನಲ್ಲಿ ಹೋಗ್ಬೇಕಾದ್ರೆ ನಮಗೆ ಸಿಗುತ್ತೆ ಅದೊಂದು ಕೆರೆ, ನಂದಳಿಕೆನಲ್ಲಿ ಒಂದು ಕೆರೆ, ಮುಣಕೂರಿನಲ್ಲಿ ಒಂದು ಕೆರೆ, ಈ ರೀತಿ 5-6 ಕೆರೆಗಳನ್ನು ತೆಗೆದುಕೊಂಡು ಅದನ್ನು ಅಭಿವೃದ್ಧಿಪಡಿಸುವಂಥ ಕಾರ್ಯವನ್ನು ಮಾಡಿತ್ತು. ಈಗ ಗ್ರಾಮಾಭಿವೃದ್ಧಿ ಯೋಜನೆ ಇದನ್ನು ನಮ್ಮೂರಿನಲ್ಲಿ 3-4 ಕೆರೆಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ. ನಾನು ಮೊನ್ನೆ
ಕಾರ್ಕಳ ನಗರದಲ್ಲಿರುವಂಥ ನಾಗರಬಾವಿ ಕೆರೆಯನ್ನು ವೀಕ್ಷಣೆ ಮಾಡ್ಕೊಂಡು ಬಂದಿದ್ದೆ. ಸುಮಾರು ರೋಟ್ರಿ ಕ್ಲಬ್ನವರು ಅದಕ್ಕೆ ಸಹಕಾರವನ್ನು ಕೊಟ್ಟು ಆ ಕೆರೆಯ ಅಭಿವೃದ್ಧಿಯ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ನಾನು ಕೂಡ ಶಾಸಕರದಿಂದ ಅದಕ್ಕೆ 25 ಲಕ್ಷ ರೂಪಾಯಿ ಅನುದಾನವನ್ನು ಈಗಾಗಲೇ ಕೊಡ್ತಾ ಇದ್ದೇನೆ. ಅಂದರೆ ಇಡೀ ಕೆರೆಯನ್ನು ಅಭಿವೃದ್ಧಿ ಮಾಡಿದಾಗ ಈ ಪರಿಸರದ ಅಂತರ್ಜಲ, ಪ್ರಾಣಿ ಪಕ್ಷಿಗಳಿಗೆ, ಪರಿಸರಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದೊಡ್ಡ ಪ್ರಮಾಣದಲ್ಲಿ ಸಹಕಾರವನ್ನು ನೀಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ತಾಲೂಕಿನಾದ್ಯಂತ ವೆಂಟೆಡ್ ಡ್ಯಾಮ್ಗಳನ್ನು, ಕಿಂಡಿ ಅಣೆಕಟ್ಟುಗಳನ್ನು, ಕೆರೆ ಅಭಿವೃದ್ಧಿಯನ್ನು ಮಾಡ್ತಾ ಇರುವಂಥದ್ದೇ ಈ ಕಾರಣದಿಂದ. ಭವಿಷ್ಯದ ಸಮಾಜಕ್ಕೆ ಒಳ್ಳೆಯದಾಗಬೇಕು, ಪರಿಸರ ಚೆನ್ನಾಗಿರಬೇಕು ಅನ್ನುವ ಕಾರಣಕ್ಕೆ ಇವೆಲ್ಲವನ್ನೂ ಕೂಡ ಮಾಡ್ತಾ ಇದ್ದೇವೆ. ಮಾನ್ಯ ನೀರೇ ಕೃಷ್ಣೇಶ್ ಶೆಟ್ಟರು, ಗಣಪತಿ ಮುದ್ರಾಡಿಯರು, ಮಂಜುನಾಥ್ ಪೂಜಾರರು ಎಲ್ಲರೂ ಕೂಡ ಇದ್ದಾರೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಆ ಸಂಘ ಸಂಸ್ಥೆಗಳ ನೇತೃತ್ವವನ್ನು ತೆಗೆದುಕೊಂಡಂಥವರೆಲ್ಲರೂ ಕೂಡ ಗ್ರಾಮದ ಸಾಮಾಜಿಕ ಚಟುವಟಿಕೆಗಳಿಗೆ ಆ ಸಂಘ ಸಂಸ್ಥೆಗಳ ಮುಖಾಂತರ ನಿರಂತರವಾಗಿ ಸಹಕಾರವನ್ನು ಮಾಡ್ತಾ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿಗೆ ಇವತ್ತು ಹಸ್ತಾಂತರ ಮಾಡಿದ್ದಾರೆ. ತಾಂತ್ರಿಕವಾಗಿ ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡಬೇಕು, ಸರಿ ಇದೆ. ಆದರೆ ನಿರ್ವಹಣೆಯನ್ನು ಗ್ರಾಮ ಪಂಚಾಯತಿಯಿಂದ ಖಂಡಿತ ಸಾಧ್ಯ ಇಲ್ಲ, ನಮಗೆ ಗೊತ್ತಿದೆ. ಇದಕ್ಕೇನಾದ್ರು ಒಂದು ಪರಿಸರದಲ್ಲಿ ಒಂದು ಸಣ್ಣ ಸಮಿತಿಯನ್ನು ನೀವು ರಚನೆ ಮಾಡಿಕೊಂಡು, ಯಾರು ಗಣ್ಯರ ಒಂದು ಸಮಿತಿಯನ್ನು, ಒಂದು 10-15 ಜನರ ಸಮಿತಿಯನ್ನು ಮಾಡಿಕೊಂಡು ಇದರ ನಿರ್ವಹಣೆಯನ್ನು ಮಾಡಿದರೆ ಖಂಡಿತ ಇದೆಲ್ಲರ ಕಡೆ ಯಶಸ್ಸು ಸಾಧ್ಯ ಆಗುತ್ತೆ. ಇದಕ್ಕೆ ಎಲ್ಲೆಲ್ಲಿ ಮೀನನ್ನು ಬಿಟ್ಟು, ಮೀನಿನ ಮುಖಾಂತರ ನಾವು ಆ ಕೆರೆಗೂ ಮೀನನ್ನು ಬಿಟ್ಟಿದ್ವಿ, ಅದೆಲ್ಲ ಹೋಗಿದೆ ಗೊತ್ತಿಲ್ಲ ನನಗೆ. ಆದರೆ ಮೀನನ್ನು ಸಾಕಾಣಿಕೆಯನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಆ ರೀತಿ ಏನಾರು ಒಂದು ಸ್ವಲ್ಪ ಯೋಚನೆಗಳನ್ನು ಸ್ಥಳೀಯವಾಗಿ ಗ್ರಾಮ ಪಂಚಾಯತಿನವರು ಮತ್ತು ಪ್ರಮುಖರು ಕೂತು ಯೋಚನೆ ಮಾಡಿ ಒಂದು ಸಮಿತಿಯನ್ನು ರಚನೆ ಮಾಡಿ ನಿರ್ವಹಣೆಯನ್ನು ಮಾಡಿದ್ರೆ ಮಾತ್ರ ಇದು ಯಶಸ್ಸಾಗಲಿಕ್ಕೆ ಸಾಧ್ಯ ಇದೆ. ಇಲ್ಲಾಂದರೆ ಗ್ರಾಮ ಪಂಚಾಯತಿಗಿರುವಂಥ ಅನುದಾನ, ಗ್ರಾಮ ಪಂಚಾಯತಿಗೆ ಬರುವಂಥ ಅಧಿಕಾರಿಗಳು, ಆ ತಂಡ, ಇವೆಲ್ಲವೂ ಕೂಡ ಅವರ 10 ಕೆಲಸದ ಜೊತೆಗೆ ಇದನ್ನು ಕಷ್ಟ ಸಾಧ್ಯ. ಹಾಗಾಗಿ ಒಂದು ಸಮಿತಿಯನ್ನು ರಚನೆ ಮಾಡೋದು ಒಳಿತು ಅನ್ನುವಂಥ ಸಲಹೆಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದಕ್ಕೆ ಸಹಕರಿಸಿದಂಥ ಎಲ್ಲ ಬಂಧುಗಳಿಗೆ ನಾನು ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯ ವತಿಯಿಂದ ನಮ್ಮ ಕೆರೆ, ನಮ್ಮೂರ ಕೆರೆಯನ್ನು ಅಭಿವೃದ್ಧಿಪಡಿಸುವಂತಹ ಈ ಒಂದು ಉದ್ಘಾಟನೆಯ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಸುನೀಲ್ ಕುಮಾರ್ ಅವರೇ, ಹಾಗೆ ನನ್ನ ಆತ್ಮೀಯರು, ಹಿರಿಯ ನಾಯಕರು ಆದಂತಹ ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂತಹ ನೀರೇ ಕೃಷ್ಣ ಶೆಟ್ಟಿಯವರೇ, ಜನಜಾಗೃತಿಯ ತಾಲೂಕು ಅಧ್ಯಕ್ಷರಾಗಿರುವಂತಹ ವಾದಿರಾಜ್ ಶೆಟ್ಟಿಯವರೇ, ನಮ್ಮ ಆತ್ಮೀಯರು, ಹಿರಿಯ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಸಾಧನೆಯನ್ನು ಮಾಡಿದಂಥ ವಿಠಲ್ ಶೆಟ್ಟರವರೇ, ಹಾಗೆ ವಲಯ ಜನಜಾಗೃತಿ ಅಧ್ಯಕ್ಷರಾದಂಥ ರತ್ನಾಕರ್ ಪೂಜಾರಿಯವರೇ, ನಮ್ಮ ಪಂಚಾಯತಿನ ಆಡಳಿತಾಧಿಕಾರಿಯವರಾದಂಥ ಮಿಥುನ್ ರವರೇ, ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಸತತವಾಗಿ ದುಡಿದಂತಹ ನಮ್ಮ ನೆಚ್ಚಿನ ಸುಧಾಕರ್ ಶೆಟ್ಟಿಯವರೇ, ವೇದಿಕೆಯಲ್ಲಿರುವಂತಹ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಯವರೇ, ಹಾಗೆ ನಮ್ಮ ಧರ್ಮಸ್ಥಳ ಯೋಜನೆಯ ಒಕ್ಕೂಟದ ಅಧ್ಯಕ್ಷರೇ, ಹೊಸದಾಗಿ ಬಂದಂತಹ ನೂತನ ಯೋಜನಾ ಅಧಿಕಾರಿಯವರೇ, ಇಲ್ಲಿ ಸೇರಿರುವಂಥ ಗೌರವಾನ್ವಿತ ನಿಕಟಪೂರ್ವ ಪಂಚಾಯತಿನ ಸದಸ್ಯರೇ, ಹಾಗೆ ನಮ್ಮ ತಾಲೂಕಿನ ನಿಕಟಪೂರ್ವ ಅಧ್ಯಕ್ಷರಾದಂಥ ಹಾಗೂ ಜನಜಾಗೃತಿಯ ಅಧ್ಯಕ್ಷರಾದಂಥ ಯಶೋಧ ಶೆಟ್ಟಿಯವರೇ, ಹಾಗೆ ನಿಕಟಪೂರ್ವ ಪಂಚಾಯತಿನ ಉಪಾಧ್ಯಕ್ಷರೇ, ಹಾಗೆ ಎಲ್ಲ ನಮ್ಮ ಜನಜಾಗೃತಿಯ ಬಂಧುಗಳೇ, ಭಾಳ ನಾವು ಬೇಸಿಗೆ ಕಾಲದಲ್ಲಿ ಈ ಭಾಗದಲ್ಲಿ ನೀರಿನ ತುಂಬ ಕೊರತೆ ಇತ್ತು. ಇವತ್ತು ಬೋರು ತೋಡಲಿಕ್ಕೆ ಅನೇಕ ಕಂಡೀಷನ್ಗಳಿವೆ. ಆದರೆ ಅಂತರ್ಜಲ ಬತ್ತಿರೋದ್ರಿಂದ 400-500 ಫೀಟ್ ಹೋದರೂ ನಮಗೆ ನೀರು ಸಿಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯವರು ಸುಮಾರು 954ನೇ ಈ ಒಂದು ಕೆರೆ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇದು ಏನು ಹೇಳ್ತದೆ ಅಂತೇಳಿದರೆ, ಧರ್ಮಸ್ಥಳ ಯೋಜನೆಯವರು ನಮ್ಮೂರಿಗೆ ಬಂದ ಮೇಲೆ ಈ ಭಾಗದ ಜನರ ಜೀವನ ಸ್ಥಿತಿ ಗತಿ ಎಲ್ಲವೂ ಬದಲಾಗಿದೆ, ಸಾಂಸ್ಕೃತಿಕ ಬದುಕು ಬದಲಾಗಿದೆ, ಹಾಗೆ ಜೀವನದ ಬದುಕಿನ ಸೌಲಭ್ಯಗಳು ಉನ್ನತೀಕರಣಗೊಂಡಿದೆ. ಇದಕ್ಕೆಲ್ಲ ಕಾರಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ. ನಿರಂತರವಾಗಿ ಜನರೊಟ್ಟಿಗೆ ಇದ್ದುಕೊಂಡು ಅವರನ್ನು ಆರ್ಥಿಕವಾಗಿ ಮೇಲೆತ್ತುವುದರೊಂದಿಗೆ, ಪಂಚಾಯತ್ನ ಸಹಕಾರದೊಂದಿಗೆ, ಊರಿನ ಗಣ್ಯರ ಸಹಕಾರದೊಂದಿಗೆ ಅತ್ಯುತ್ತಮವಾಗಿ ಇಲ್ಲಿಯ ಯೋಜನೆಯ ಪದಾಧಿಕಾರಿಗಳು ಕಾರ್ಯನಿರ್ವಹಿಸೋದ್ರಿಂದ ಇಲ್ಲಿ ಪಕ್ಷಾತೀತವಾಗಿ ಕಾರ್ಯಕ್ರಮ ಅನುಷ್ಠಾನ ಆಗಲಿಕ್ಕೆ ಸಾಧ್ಯ ಆಗ್ತದೆ.
ಇವತ್ತು ನಮ್ಮೂರಿನಲ್ಲಿ ಅಲ್ಲಿ ಮದಗದಲ್ಲಿ ಒಂದು ದೊಡ್ಡ ಕೆರೆ ಇದೆ. ಅದು ಬಹಳ ಹಿಂದೆ 80ರ ಇಸವಿಯಲ್ಲಿ ಅಕ್ಕಿಗಾಗಿ ಕಾಳು ಯೋಜನೆಯಲ್ಲಿ ಜಕ್ನಾಡಿ ಮದಗ, ಈಗ ಗಣಪಗುತ್ತು ಮದಗ ಅಂತೇಳಿ ಆಗಿದೆ ಅಲ್ವಾ. ಅದನ್ನು ಇವರು ಶೇಖರ್ ಶೆಟ್ಟರ್ ಕಾರ್ಲ ಕನ್ಸ್ಟ್ರಕ್ಷನ್ ಅವರು 2,000 ರೂಪಾಯಿಯಲ್ಲಿ ಮಾಡಿದರು ಆವಾಗ. ಅನಂತರ ಉದ್ಯೋಗ ಖಾತ್ರಿಯಲ್ಲಿ ಬೇರೆ ಬೇರೆ ಯೋಜನೆಯಿಂದ ಮಾಡಿದ್ದೇವೆ. ಅನಂತರ ಸನ್ಮಾನ್ಯ ಶಾಸಕರು 50 ಲಕ್ಷ ಇಟ್ಟು ಅದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅದೇ ರೀತಿ ನಮ್ಮಲ್ಲಿ ಅನೇಕ ಕೆರೆಗಳು ಇನ್ನೂ ಸಹ ಇವೆ. ಅದರ ಒಟ್ಟಿಗೆ ನಾವು ಅದನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನಾನು ಈ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿರುವಾಗ ಇದೇ ಕೆರೆಗೆ 1 ಲಕ್ಷ ರೂಪಾಯಿಯ ಸೈಡ್ ಕಟ್ಟುವಂಥ ಒಂದು ಕೆಲಸವನ್ನು ಆವಾಗ ಮಾಡಿದ್ದೆ. ಅದನ್ನು ಪಂಚಾಯತ್ನವರು ಆಗ ಗುರುತಿಸಿದ್ರು. ಅದರೊಟ್ಟಿಗೆ ಇವತ್ತು ಪಂಚಾಯತ್ನವರ ಒಂದು ಶಿಫಾರಸು ಇಲ್ಲಿಗೆ ಆಗಿದೆ. ಈ ಭಾಗದಲ್ಲಿ ಇವತ್ತು ನೀರಿನ ಕೊರತೆ ನೀಗಿಸತಕ್ಕಂಥ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಎಲ್ಲದಕ್ಕೂ ನೀರು ಅಗತ್ಯ. ನೀರು ಏಕೆ ಅಂತ ಹೇಳಿದರೆ ಅದು ಅಮೃತಕ್ಕೆ ಸಮಾನ. ನೀರು ಇಲ್ಲದಿದ್ದರೆ ಬದುಕಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಬಾಯಾರಿಕೆ ಬಂದಾಗ ನೀರು ಬೇಕು, ಹಾಗೆ ಈ ಕ್ಷಣಕ್ಕೆ ನೀರು ಬೇಕಾಗ್ತದೆ. ಆದ್ದರಿಂದ ನೀರಿನ ಮೌಲ್ಯ ಅದು ಹೇಳಲಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಮೌಲ್ಯವಾದಂಥ ನೀರನ್ನು ಉಳಿಸುವ, ಬೆಳೆಸುವ, ಇನ್ನಷ್ಟು ಕೆರೆಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಪಂಚಾಯತ್ನವರು ಹಾಗೆ ಊರವರ ಒಂದು ಸಹಕಾರದಂತೆ ಮಾಡಿದಂಥ ಕೆರೆಗಳನ್ನು ಉಳಿಸಿಕೊಂಡು ಹೋಗುವತ್ತ ನಾವು ಹೆಜ್ಜೆ ಇಡಬೇಕಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ಸರ್ಕಾರವೂ ಸಹ ಇವತ್ತು ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರವೂ ಸಹ ಅತ್ಯಂತ ಗ್ರಾಮೀಣ ಅಭಿವೃದ್ಧಿಗೆ ಹೆಚ್ಚು ಹೆಚ್ಚು ಬೆಂಬಲವನ್ನು ಕೊಡ್ತಾ ಇದೆ. ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನುದಾನಗಳನ್ನು ಬಳಸಿಕೊಂಡು ಇವತ್ತು ನಾವು ಕೆಲಸ ಮಾಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರ ಸಹಾಯವನ್ನು ಪಡೆದು ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಏನು ಮಾರ್ಗದರ್ಶನ ಇದೆ ಅದರ ಮೂಲಕ ನಾವು ಎಲ್ಲ ಒಟ್ಟಾಗಿ ನಾವು ಊರಿನ ಅಭಿವೃದ್ಧಿಯನ್ನು ಮಾಡೋಣ. ಇಲ್ಲಿ ರಾಜಕೀಯ ಬೆರೆಸುವಂಥ ಯಾವುದೇ ವಿಷಯ ಬೇಡ. ಚುನಾವಣೆ ಬಂದಾಗ ರಾಜಕೀಯವನ್ನು ಬೆಳೆಸಿಕೊಂಡು ನಾವು ಹೋರಾಟ ಮಾಡೋಣ ಎನ್ನತಕ್ಕಂಥ ಮಾತನ್ನು ಹೇಳಿ ನನಗೆ ಅವಕಾಶ ಕೊಟ್ಟದ್ದಕ್ಕೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ ಸರ್.